ಶಿರಾನಗರದ ಕೊಂಚ ಪರಿವಾರದ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಜಿಆರ್ ರಂಗನಾಥ್ ಮಾತನಾಡಿ, ಈ ಸಂಘ ದಿನಾಂಕ 15/2/2016 ಪ್ರಾರಂಭಿಕ 770 ಷೇರುಗಳ ಮೂಲಕ ಮೂಲ ಬಂಡವಾಳ 7,70,000 ರೂಪಾಯಿಗಳನ್ನು ಸಂಗ್ರಹಿಸಿ ನನ್ನ ನೇತೃತ್ವದಲ್ಲಿ 13 ಸದಸ್ಯರ ಕಾರ್ಯಕಾರಿ ಮಂಡಳಿ ವತಿಯಿಂದ ಪ್ರಾರಂಭವಾಯಿತು. ಕಳೆದ 10 ವರ್ಷದಲ್ಲಿ 170 ಕೋಟಿ ವ್ಯವಹಾರ ನಡೆಸಿದೆ. ಇಂದು 3,223 ಸದಸ್ಯರುಗಳನ್ನು ಒಳಗೊಂಡಿದೆ. ಪ್ರಾರಂಭದಿಂದ ನಿರಂತರ ಪ್ರತಿ ವರ್ಷವೂ ಲಾಭ ಗಳಿಸುತ್ತಾ ಬಂದಿದೆ. ಸಂಘದ ಸದಸ್ಯರುಗಳಿಗೆ 25 ಕೋಟಿ ರುಗಳನ್ನು ಸಾಲ ನೀಡಿ ಸದಸ್ಯರಿಂದ 9,42,00,000 ರುಗಳ ನಿಶ್ಚಿತ ಠೇವಣಿ ಸಂಗ್ರಹಿಸಲಾಗಿದೆ. ದೇಣಿಗೆಗಳ ಮೂಲಕ ಸಂಘಕ್ಕೆ ಸ್ವಂತ ನಿವೇಶನ ಹಾಗೂ ಕಟ್ಟಡವನ್ನ 1 ಕೋಟಿ ವೆಚ್ಚದಲ್ಲಿ ನಿರ್ಮಿಸಿರುತ್ತೇವೆ. ಸದಸ್ಯರ ಅನುಮತಿ ಮೇರೆಗೆ ಡಿವಿಡೆಂಡ್ ಹಣವನ್ನ ಕಟ್ಟಡಕ್ಕೆ ಬಳಸಿಕೊಂಡಿದ್ದೇವೆ. ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಗೌರವಧನದ ಮತ್ತು ನಿರ್ದೇಶಕರುಗಳ ಸಭಾಭತ್ಯವನ್ನ ಕೂಡ ಪಡೆಯದೆ ಯಾವುದೇ ಅನವಶ್ಯಕ ಖರ್ಚುಗಳನ್ನ ಸಂಘಕ್ಕೆ ಹಾಕದೆ ಸಂಘದ ಸಿಬ್ಬಂದಿಯವರ ಸಹಕಾರದೊಂದಿಗೆ ಸಂಘವನ್ನ ಉನ್ನತೀಕರಿಸಿದ್ದೇವೆ. ಕಳೆದ 2 ಬಾರಿ ಅವಿರೋಧವಾಗಿ ನಮ್ಮ ಕಾರ್ಯಕಾರಿ ಮಂಡಳಿಯನ್ನ ಆಯ್ಕೆ ಮಾಡಿದ್ದರಿಂದ ಈ ರೀತಿಯ ಸಾಧನೆ ಮಾಡಲು ಸಹಕಾರಿಯಾಗಿದೆ. ಇನ್ನು ಮುಂದೆ 5 ವರ್ಷಗಳ ಕಾಲ ನಮ್ಮ ತಂಡಕ್ಕೆ ನಿಮ್ಮ ಮತ ನೀಡಿ ಸಹಕರಿಸಿದ್ರೆ ಇನ್ನೂ ಹೆಚ್ಚಿನ ಸೇವೆಯನ್ನ ಒದಗಿಸುತ್ತೇವೆ ಎಂದು ತಿಳಿಸಿದರು. ಸಂಘದ ಚುನಾವಣೆ ದಿನಾಂಕ 4/1/2026 ಭಾನುವಾರ ಶ್ರೀ ರಂಗನಾಥ ಕಾಲೇಜು ಕಟ್ಟಡದಲ್ಲಿ ಬೆಳಗ್ಗೆ 9 ರಿಂದ ಸಂಜೆ 4 ಗಂಟೆಯವರೆಗೆ ನಡೆಯಲಿದೆ. ಕೊಂಚ ಪರಿವಾರ ಪತ್ತಿನ ಸಹಕಾರ ಸಂಘ ದಿನಾಂಕ 2/3/2016 ಸ್ಥಾಪನೆಯಾಗಿ ಷೇರುದಾರರು 740 ಜನ ಸದಸ್ಯರೊಂದಿಗೆ 7,50,000 ರೂಪಾಯಿಯಿಂದ ಪ್ರಾರಂಭ ಆದಂಥ ಸಂಘ ಇದು. ತದನಂತರ ಪ್ರತಿ ವರ್ಷ ಸಾಲ ವಿತರಣೆ ಮಾಡಿಕೊಂಡು ಈಗ 170 ಕೋಟಿವರೆಗೂ ವ್ಯವಹಾರವನ್ನು ಮಾಡಿರ್ತೇವೆ. 10 ಕೋಟಿ ಸಾಲವನ್ನು ಸದಸ್ಯರಿಗೆ ಕೊಟ್ಟಿದ್ದೀವಿ. ಈಗ ಎಲ್ಲ ದೇಣಿಗೆ ಮೂಲಕ ಈ ಸಂಘವನ್ನು ಕಟ್ಟಡ ನಿವೇಶನಗೊಂಡು ಕಟ್ಟಡ ನಿರ್ಮಾಣವನ್ನು ಮಾಡಿರ್ತೇವೆ. ಇದರ ಜೊತೆಗೆ ಸದಸ್ಯರನ್ನು ಪ್ರತಿ ವರ್ಷ ಹೆಚ್ಚಿನದಾಗಿ ನೋಂದಣಿ ಮಾಡಿರುತ್ತೇವೆ. 2 ವರ್ಷ ಅವಿರೋಧವಾಗಿ ಚುನಾವಣೆ ಇಲ್ಲದೆ ಅವಿರೋಧ ಆಯ್ಕೆನೂ ಮಾಡಿದ್ದೆವು. ಈ ವರ್ಷ ಅನಿರೀಕ್ಷಿತವಾಗಿ ಚುನಾವಣೆ ಮಾಡುವಂಥ ಸಂದರ್ಭ ಬಂದಿದೆ. ಆದ್ದರಿಂದ ಎಲ್ಲ ಮಾನ್ಯ ಗೌರವಾನ್ವಿತ ಸದಸ್ಯರು ನಮಗೆ ಬೆಂಬಲ ನೀಡಬೇಕಾಗಿ ಕೋರುತ್ತೇವೆ. ಸಾಲಗಳನ್ನು ಕೊಟ್ಟು ಹಿಂಪಡೆತಕ್ಕಂಥದ್ದನ್ನು ಸಹ ಮಾಡ್ತಾ ಇದ್ದೇವೆ. ಸಂಘದ ಅಭಿವೃದ್ಧಿ ಶ್ರೇಯಸ್ಸಿಗೆ ದುಡಿದಂತಹ ಎಲ್ಲ ನಮ್ಮ ಕೊಂಚಪತ್ತಿನ ಸಹಕಾರ ಸಂಘದ ಸದಸ್ಯರಿಗೆ ಅಭಿನಂದನೆಗಳು. ಅದೇ ರೀತಿ ಈ ಬಾರಿ ನಾವು ಚುನಾವಣೆ ಮಾಡೋದು ಬೇಡ ಅಂತ ಹೇಳಿ ನಾವು ನಿರ್ಧಾರ ಮಾಡಿದ್ವಿ. ಅನಿವಾರ್ಯ ಕಾರಣ ಚುನಾವಣೆ ಬಂದಿದೆ. ಈ ಚುನಾವಣೆಯಲ್ಲಿ ನಮ್ಮ ಸಂಘದ ಅಧ್ಯಕ್ಷರಾದ ಜಿಆರ್ ರಂಗನಾಥ್ ಅವರ ಅಧ್ಯಕ್ಷತೆಯಲ್ಲಿ ಸುಮಾರು 1,08,00,000 ಮೌಲ್ಯದ ಜಾಗ ಖರೀದಿ ಮತ್ತು ಕಟ್ಟಡ ಸುಸಜ್ಜಿತವಾದ ಒಂದು ಕಟ್ಟಡ ನಿರ್ಮಾಣ ಮಾಡಲಾಗಿದ್ದು, ಇವತ್ತು ಅವರ ಟೀಮಿನಲ್ಲಿ 14 ಜನ ನಾವು ಸ್ಪರ್ಧಿಗಳಾಗಿ ಸ್ಪರ್ಧಿಸಿದ್ದೇವೆ. ಒಂದು ಅವಿರೋಧವಾಗಿ ಆಯ್ಕೆಯಾಗಿದೆ. ಈ 14 ಜನಕ್ಕೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಸಂಘದ ಸೇವೆಗಳಿಗೆ ಶ್ರಮಿಸಲು ನಮಗೆ ದಯವಿಟ್ಟು ಎಲ್ಲರೂ ಸಹಕಾರ ನೀಡಬೇಕಾಗಿ ತಮ್ಮಲ್ಲಿ ಸೇವೆಯ ಪ್ರಾರ್ಥನೆ. ಈ ಒಂದು ಸಂಘ 10 ವರ್ಷದಿಂದ ಚೆನ್ನಾಗಿ ಅಭಿವೃದ್ಧಿ ಹೊಂದ್ತಾ ಇದೆ. ಇದೇ ರೀತಿ ಇನ್ನೂ ಮುಂದುವರೆದು ವ್ಯವಹಾರ ಇನ್ನೂ ಹೆಚ್ಚಿಗೆ ಇರಲಿ ಅಂತ ಹೇಳ್ಬಿಟ್ಟು ನಾನು ಈ ಟೀಮಿಗೆ ಸೇರಿಕೊಂಡು ನಾನು ಈ ವರ್ಷ ಸ್ಪರ್ಧಿಸ್ತಾ ಇದ್ದೇನೆ. ಮಾನ್ಯ ಸಹಕಾರದಿಂದ ಎಲ್ಲರೂ ನಮ್ಮ ತಂಡಕ್ಕೆ ನೀವೆಲ್ಲರೂ ಸಹಕಾರ ನೀಡಿ ಮತ ನೀಡಿ ಜಯಶೀಲನ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಕಳಕಳಿಯಿಂದ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಜೈ ಹಿಂದ್, ಜೈ ಪರಿವಾರ ಪತ್ನಿ ಸಹಕಾರ ಸಂಘ ಸೇರ ಮಾನ್ಯ ಸದಸ್ಯರಲ್ಲಿ ನಮ್ಮ ದಿನಾಂಕ 2016 ಸ್ಟಾರ್ಟ್ ಆಗಿ 740 ಸದಸ್ಯರಿಂದ ಈ ಸಂಘದ ಚಟುವಟಿಕೆಗಳು ಪ್ರಾರಂಭವಾಗಿ ಪ್ರತಿ ವರ್ಷ 2 ಸಾರಿ ನಾವು ಅವಿರೋಧ ಆಯ್ಕೆ ಮಾಡಿದ್ದೇವೆ. 3ನೇ ಸಾರಿಗೆ ಈ ಎಲೆಕ್ಷನ್ ನಡೀತಾ ಇದೆ. ಆಮೇಲೆ ಈಗ ಇಂದಿನ ನಮ್ಮ ಜಿಆರ್ ರಂಗನಾಥ್ ಅವರ ಅಧ್ಯಕ್ಷತೆಯಲ್ಲಿ ಮಾನ್ಯ ಎಲ್ಲ ಸದಸ್ಯರು ಹಿಂದೆ ಏನು ಸದಸ್ಯರಿದ್ದಾರೋ ಅವರು ನಮ್ಮ ಸೈಟಿಗೆ 4 ಲಕ್ಷ ರೂಪಾಯಿ ಕಡಿಮೆ ಇರೋದ್ರಿಂದ ಎಲ್ಲ ಸದಸ್ಯರು ಕೂಡೀಕರಿಸಿ ಆ ಒಂದು ಸೈಟ್ ತನಕ್ಕೆ ಎಲ್ಲ ಸದಸ್ಯರು ಮತ್ತು ನಮ್ಮ ನಿರ್ದೇಶಕರು ಶ್ರಮದಿಂದ 31 ಲಕ್ಷಕ್ಕೆ ಖರೀದಿ ಮಾಡಿ ಒಂದು ಸೈಟ್ ತಗೊಂಡಿದ್ವಿ. 74 ಲಕ್ಷ ಖರ್ಚು ಮಾಡಿ ಹೊಸ ಬಿಲ್ಡಿಂಗ್ ಮಾಡಿದ್ದೀವಿ. ಎಲ್ಲ ಮಾನ್ಯ ಸದಸ್ಯರು ಹಿಂದೆ ಹೆಂಗೆ ನಮಗೆ ಸಹಕಾರ ಮತ್ತು ಬೆಂಬಲವಾಗಿ ನೀವು ನಿಂತಿದ್ದೀರೋ ಮುಂದೆ ಈ ನಮ್ಮ ಜಿಆರ್ ರಂಗನಾಥ್ ಅವರ ಟೀಮ್ಗೆ ತಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ತಮ್ಮಲ್ಲಿ ಕಳಕಳಿಯ ಮನವಿ. 10 ವರ್ಷಗಳಲ್ಲಿ
ನಮ್ಮ ಒಂದು ಸಂಘ ಬಹಳಷ್ಟು ಅಭಿವೃದ್ಧಿ ಕಂಡಿದೆ. ಜೊತೆಗೆ ನಮ್ಮಲ್ಲಿ ಯಾರು ಸಹ ಡಿವಿಡೆಂಟ್ ಯಾರು ತರಲ್ಲ. ಪ್ರತಿ ವರ್ಷ ಜನರ ಬಾಡಿ ಆದಾಗ ಪ್ರತಿಯೊಬ್ಬರು ಕೇಳ್ತಾರೆ ಡಿವಿಡೆಂಟ್ ಹಿಂಗೆ ಕೊಡ್ಬೇಕಂತಂದು. ಅದು ಯಾರೂ ಡಿವಿಡೆಂಟ್ ಕೇಳಲಿಲ್ಲ. ಯಾಕೆ ನಾವು ಸಂಘ ಅಭಿವೃದ್ಧಿ ಮಾಡಿರೋದ್ರಲ್ಲೂ ಸಹ ಒಂದು ನಿವೇಶನ ತಾಡ್ರಿ ಅಂತ ಆ ನಿವೇಶನ ಕೊಂಡ್ಕೊಂಡ ಮೇಲೆ ಇವತ್ತು ಅವರು ಯಾವುದೇ ಒಂದು ಸಂಘದ ಒಂದೇ ಒಂದು ರೂಪಾಯಿನ ಖರ್ಚು ಮಾಡ್ದಂಗೆ ನಮ್ಮ ಅಧ್ಯಕ್ಷರು ಇವತ್ತು ಬಿಲ್ಡಿಂಗ್ನ ಬೇರೆ ಸಹಾಯ ಇದೆಲ್ಲ ಬಿಲ್ಡಿಂಗ್ ಮಾಡಿದ್ದಾರೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಸಹ ಇವತ್ತು ನಮಗೆ ಚುನಾವಣೆ ಆಗಬಾರ್ದಾಯಿತು. ಹಿಂದೆ ನಾನು ಸಹ ಸ್ಥಾಪಕ ನಿರ್ದೇಶಕನಾಗಿ 5 ವರ್ಷಗಳ ಕಾಲ ನಾನು ಕೆಲಸ ಮಾಡಿದ್ದೆ. ತದನಂತರ 5 ವರ್ಷ ನಾನು ಇಲ್ಲೇ ಬಂದು ಮತ್ತೆ ಇವತ್ತು ಅದೇ ಟೀಮ್ನಲ್ಲಿ ನಾನು ಇವತ್ತು ಒಬ್ಬ ಸದಸ್ಯ ಆಗಬೇಕು ಅಂತ ಒಂದು ಅಪೇಕ್ಷೆ ಪಟ್ಟಿದ್ದೀನಿ. ಇವತ್ತೆಲ್ಲ ಸದಸ್ಯರು ಇವತ್ತು ಒಗ್ಗೂಡಿ ಇವತ್ತು ಇದೇ ಟೀಮ್ಗೆ ಅವರು ಮಾಡಿದ್ದೆ ಆದರೆ ಇವತ್ತು ಮುಂದಿನ ದಿನಗಳು ಸಹ ನಮ್ಮ ರಂಗನಾಥರವರ ನೇತೃತ್ವದಲ್ಲಿ ಮುಂದೆ ಸಹ ಇದು ಅಭಿವೃದ್ಧಿ ಆಗೋಕ್ಕೆ, ನಮ್ಮ ಜನಾಂಗಕ್ಕೆ, ನಮ್ಮ ಸಂಘಕ್ಕೆ, ನಮ್ಮ ಬ್ಯಾಂಕಿಗೆ ಸಹ ಅಭಿವೃದ್ಧಿ ಆಗೋಕ್ಕೆ ಸಹಕಾರ ಆಗುತ್ತೆ. ಸಹಕಾರ ಎಲ್ಲರೂ ನೀಡಬೇಕು ಅಂತ ನಾನು ಮನವಿ ಮಾಡ್ತೀನಿ.